ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸಮಾಚಾರ ಹಂಗಂದ್ರೆ ಇಲ್ಲ ಕಣ, ಸೀರಿಯಸ್ ಆಗಿ ಕ್ಯಾಮ್ರಾ ಐತಿ ನೋಡು. ನೋಡಿ ಸೀರಿಯಸ್ ಆಗಿ ಯಾಕೆ ಸುಮ್ಮನೆ ಕರ್ಗಾಗ್ಬೇಕು ಅಂತ ಕರ್ಗಾಗಿದ್ದೀನಿ. ನನ್ನ ಇಷ್ಟ ಅದು, ನಂಗೆ ಕರ್ಗಾರ ಏನ್ ಗೊತ್ತಾ, ನಾನ್ ಕ್ಯಾಮ್ರಾ ಎತ್ತದ ನೀನ್ ಕ್ಯಾಮ್ರಾ ಎತ್ಬೇಡ, ನೀನ್ ಕ್ಯಾಮ್ರಾ ಎತ್ತದ ನಾನ್ ಕ್ಯಾಮ್ರಾ ಎತ್ತಲ್ಲ. ಅದೇ ಇವಾಗಲೇ ಫಸ್ಟ್ ಆಗಿ ಹೇಳಿದೀನಿ. ಅವನೇ ಆಫ್ ಗುಡ್ ಬಾಯ್ ಅವನು. ಹೇಳ್ಬೇಕಲ್ಲ, ಊರು ಚಿಕ್ಕನಹಳ್ಳಿ. ಫ್ರ್ಯಾಂಕ್ ಯಾಕೋ ಮಾಡ್ಲಿ ನಾನು ನಿನ್ಗೆ? ನೀವೇನ್ ಫೋಕಸ್ ಲೈಟ್ ತತ್ತೀನಿ ಅಂದ್ರಿ ತಾನೇ? ಆದ್ರೂ ಏನೋ ಸುಮ್ನೆ ನೀವು ಪಾಪ ಎಂಜಾಯ್ ಮಾಡ್ಲಿ. ನಾವೆಲ್ಲಾರ ಮಾಡ್ಕತೀವಿ ಅಲ್ಲಿ ಇಲ್ಲಿ ಮಾಡಲ್ಲ. ಹಂಗಿದ್ರೆ ಆಯ್ತು, ಇರ್ಲಿ. ಏನ ಹಂಗಂದ್ರೆ ಏನರ್ಥ ಏನು? ನೀವೆಲ್ಲ ನ್ಯೂ ಇಯರ್ ಅಂದ್ಮೇಲೆ ಎಣ್ಣೆ ಹೊಡಿಬೇಕು ತಾನೇ? ಕಚ್ಚಡ್ರಿ ಏನಪ್ಪ? ನಾನು ಕಚ್ಚಡನಪ್ಪ. ರಾತ್ರಿ ಜಗಳನಾರು ಆಡವ ಪಾಪಚ್ಚೆ ಅಡ್ಡ ತಂಗಿ ಏನಮ್ಮ ನಿಂದು ಮಧ್ಯದಲ್ಲಿ ಫಿಟ್ಟಿಂಗ್ ಹಾಕೋಣ ನೀವೇ ಸಾಕು ಕಣಪ್ಪ. ನಮ್ಮ ಅಪ್ಪಂಗೆ ಅಪ್ಪ ನಾವು ಜಗಳ ಆಡಿರೋದು ನೋಡಿದೆಯಪ್ಪ ನೀವು? ಅಯ್ಯೋ, ನಾವು 11 ಮುಕ್ಕಾಲೆಲ್ಲ ಜಗಳ ಆಡ್ತೀವಿ. ದೇವ ಬಂದವ್ರಿಗೆ ಗೊತ್ತಿಲ್ಲ. ದೇವನೇ ಹಿಡ್ಕೊಂಡು ಇಡ್ತ ಅನ್ಸುತ್ತೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಮನೇಲಿ. ಈಗ ನ್ಯೂ ಇಯರ್ಗೆ ಅಡುಗೆ ಮಾಡೋಕ್ಕೆ ಅಂತ ಈಚೆಗೆ ನಮ್ಮ ಅಮ್ಮ ನಮ್ಮ ಚಿಕ್ಕಮ್ಮ ಇಬ್ರು ಸೇರ್ಕೊ ಒಲೆ ಹಾಕತ್ತವ್ರೆ. ಫಸ್ಟ್ ಟೈಮ್ ಈ ಥರ ನ್ಯೂ ಇಯರ್ನ ಸೆಲೆಬ್ರೇಷನ್ ಮಾಡ್ತಿರೋದು ನಾವು. ನಾನು ಯಾವಾಗಲೂ ಸ್ಕೂಲ್ ಫ್ರೆಂಡ್ಸ್, ಕಾಲೇಜ್ ಫ್ರೆಂಡ್ಸ್ ಇವ್ರ ಜೊತೆನೇ ಮಾಡಿದ್ದು. ಅಂದರೆ ಅದು ಬೆಳಿಗ್ಗೆ ಟೈಮ್ ಕೇಕ್ ಕಟ್ಟಿಂಗು ಈ ಥರ ಎಲ್ಲ ಇರ್ತಿತ್ತು ಅಷ್ಟೇ. ಯಾವಾಗಲೂ ಈ ಥರ ಮಾಡಿರಲಿಲ್ಲ ನೈಟ್ ಟೈಮ್ ನ್ಯೂ ಇಯರ್ ಸೆಲೆಬ್ರೇಷನ್ನ. ಹಾಂ ಹೇಳಪ್ಪದೇನು ಹಾಂ ಹೇಳ್ದೆ ಆಗಲೇ ಇಲ್ಲ. ಅದೇ ಫಸ್ಟ್ ಟೈಮ್ ಈ ಥರ ಆಚರಿಸ್ತಿರೋದು. ಅದು ಎಲ್ಲ ಸೇರ್ಕೊಂಡು ಏನಂತೀವರ ಇದಕ್ಕೆ? ಅಮ್ಮ ನೀವು ಈ ಥರ ಮಾಡ್ತಿದ್ದೀರಿ ಅಲ್ವಾ ನಿಮ್ಮೂರಲ್ಲಿ? ನಮ್ಮಮ್ಮ ಇದೆಲ್ಲ ನಮ್ಮಮ್ಮ ಇದೆಲ್ಲ ಕೇಳಂಗಿಲ್ಲ ಗೈಸ್. ಇದೆಲ್ಲ ಫಸ್ಟ್ ಕ್ಲಾಸಾಗಿ ಮಾಡಿರ್ತಾರೆ ಅವ್ರ ಊರ ಕಡೆ. ಅಂದರೆ ಯಾವಾಗಲೂ ಬಿಸಿ ಇಲ್ದಂಗೆ ಮಾಡ್ತಾರೆ ಅವ್ರ ಫ್ಯಾಮಿಲಿಲಿ. ನಮ್ಮ ಫ್ಯಾಮಿಲಿಲಿ ದನ ಬಿತ್ಕೊಂಡಂಗೆ ಬಿತ್ಕೊತಿದ್ರಿ. ಈ ಸಲ ಈ ಥರ ಮಾಡ್ತಾ ಇರೋದು ಗೈಸ್, ನಿಜ ಹೇಳ್ಬೇಕು ಅಂದರೆ. ಹೀಗೆ ಆಗಲೇ ರೆಡಿ ಮಾಡ್ಕೊತಿದ್ರೆ ಹಂಗಿದ್ದೀರಾ? ಇಲ್ಲ ಯಾಕೆ ಆ ಕಡೆಗೆ ತಿರ್ಗ್ಬಿಟ್ಟೆ? ನ್ಯೂ ಇಯರ್ಗೆ ಗರ್ಲ್ ಫ್ರೆಂಡ್ ಕರ್ಕ ಆಚೆ ಹೋಗ್ಬೇಕು ತಾನೆ? ಬರಲ್ಲ ಅಂದ್ಲು, ಇಲ್ಲಾಂದ್ರೆ ಕರ್ಕ ಹೋಗುವೆ ಅಲ್ವಾ? ನಾಚಿಕೆ ಮಾನ ಮರ್ಯಾದೆ ಇದ್ರೆ ಬರಲ್ಲ ಅಂತಾಗಂತಿಲ್ಲ ಅಂತಿದ್ದೀನಿ. ಲವರೇ ಇಲ್ಲ, ಏನು ಕರ್ಕೋಗ್ಲಿ ಅಲ್ಲ. ನಿನ್ನು ಅಡ್ಗೆ ಮಾಡಕ್ಕೆ ಅಂತ ಯಾಕಿಲ್ಲ ಅಂದ್ರೆ ಹಂಗಾರೆ ಲವರ್ ಅವಳ ಇರ್ಲಿ ಬಾಯ್ಲಿ. ಆಯ್ತು, ಯಾವ್ರವಳು? ನಾನು ನಿನ್ ಟಾರ್ಗೆಟ್ ಅಲ್ಲ, ಅದು ಟಾಸ್ಕು. ಬಾಯ್ತಿ ತಿಂತೀನಿ ಬಾ ಬಿಡು. ಹೋಗು ತಿಂತೀನಿ ನಾನು. ಇಲ್ಲ ನೀನು ತಿನ್ನೋದ್ರಲ್ಲಿ ಒಂದ ತಿನ್ನು ತಿನ್ನು, ಪರವಾಗಿಲ್ಲ. ಸಾಂಬಾರ್ಗೆ ಮನೇಲಿ ಇರೋದು ಕೊಡ್ತೀನಿ, ತಿನ್ನು. ಹ್ಞೂ, ಎಷ್ಟು ಮೆಣಸಿನ್ಕಾಯಿ ವೇಸ್ಟ್ ಮಾಡ್ದ? ಕಾಸು ಕೊಟ್ಟಿಲ್ವ ಅದಕ್ಕೆ ನಾವು? ಮಕ್ಕ ನೋಡೋದ್ರಿಂದ ತಿನ್ನ ಮಕ್ಕವ. ಈಗ ಮೆಣಸಿನ್ಕಾಯಿ ಹಸಿಬೇಕಾಯ್ತಾ? ಒಟ್ಟಿಗೆ ಇರ್ಬರ್ತಾರೆ ಆಗ್ಲಿ. ನಮ್ಮ ಫ್ರಿಜ್ಜಲ್ಲಿ ನಿಮ್ಮ ಫ್ರಿಜ್ಜಲ್ಲಿ ಮನೆ ಹೊರಬಿಡೋದು, ನಮ್ಮನೆಗೆ ಹೋಗೋದು, ಅಲ್ಲಿಂದ ಕಟ್ಸೋದು, ಅಲ್ಲೊಂದು ಸ್ವಿಮ್ಮಿಂಗ್ ಪೂಲ್ ಕಟ್ಸೋದು, ದೊಡ್ಡ ಕಟ್ಸೋದು ಮನೆಯ. ಮದ್ವೆ ಛತ್ರ ತರ ಕಟ್ಸಕ್ಕೆ ಒಬ್ರಿಗೊಂದೊಂದು ರೂಮು, ನಿಂಗೊಂದು ರೂಮು, ನಂಗೊಂದು ರೂಮು, ಮನಿ ತುಂಗೊಂಡ್ರು, ಅಮ್ಮಗೊಂದು, ಅವಂಗು, ದೊಡ್ಡಮ್ಮಗೊಂದು, ಎಲ್ಲರಿಗೂ ಒಂದೊಂದು. ಆದ್ರೂ ಏನೇನೆಲ್ಲ ಆಸೆ ಇರುತ್ತೆ ಅಲ್ವಾ? ನಾವು ಹಿಂಗೆ ಚಿಕ್ಕವರಿದ್ದಾಗ ಎಲ್ಲ ತರ ಯೋಚನೆ ಮಾಡ್ತಾ ಇದ್ದಿದ್ದು. ಆದ್ರೆ ಅವ್ನು ಯಾವ ತರ ಹೇಳ್ತಾ ಇರೋದು ಅಂದ್ರೆ ಜಾಯಿಂಟ್ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಇರ್ಬೇಕು ಅಂತ ಹೇಳ್ತಾ ಇರೋದು. ಆದ್ರೆ ಏನೇನೆಲ್ಲ ಆಸೆ ಇರುತ್ತೆ ಅಲ್ವಾ ಪಾಪ? ಆಮೇಲೆ ಬಾಡಿಗೆಗೆ ಬಂದವ್ರಿಗೆ ನಿಂಗಮ್ಮ ಕಟ್ಸ್ಬಿಟ್ಟು 5,000 ಕೊಟ್ರೆ 2,000 ಅಟ್ಟು ಬಾಡ್ಸೋದು. ನಿಂಗಮ್ಮನ ಬ್ರೋಕರ್ ಕಳ್ಸಿ ಕೊಡೋದು. ನಿಂಗಮ್ಮ ವಿಡಿಯೋ ನೋಡ್ಬೇಕು ಇದ್ದ
ಊರಿಂದ 4-5 ಸಾವಿರ ಕೊಡೋದು. ಇಲ್ಲ 5,000 ನಿಂಗಮ್ಮನಿಗೆ ಕೊಟ್ಬಿಟ್ಟು ನಾವೆಲ್ಲ ಮಾಡೋದು. ಅದೇ 10,000 ಇರ್ತಲ್ಲ ಅದರಲ್ಲಿ ಅವ್ರಿಗೆ 5,000 ಕೊಡೋದು, 5,000 ನಾವು ಇಲ್ಲ 1,000 ಕೊಡೋದು ಸಾಕು. 1,000 ಸಾಕು. 1,000 ಸಾಕುಂದೆಯಾ? ಅಲ್ಲೋ ನನ್ ಮದ್ವೆಗೆ ಹೊಟ್ಟೋಯ್ತೀನಿ ಅನ್ನೋದು ಇವಾಗ ಪ್ಲಾನ್ ಆಗ್ತದೆ ಇಲ್ಲ? ಹೋಗು ನಮ್ಗೆ ಒಳ್ಳೇದೆ ಒಳ್ಳೇದು ಹೋದ್ರೆ ಒಬ್ರು ಗೂಟ ಕಡಿಮೆ ಐತೆ. ಯಪ್ಪ ನಿಮ್ಗೆ ಎಂಟರ್ ಸಿಗ್ಬೇಕು ಅಂದ್ರೆ ಅಣ್ಣಗೂ ತಂಗಿಗುವೆ, ತಂಗಿಗಲ್ಲ ಅಣ್ಣಗೂ ತಮ್ಮಂಗುವೆ ಬಜಾರಿ ಸಿಕ್ರೆ ಅದೇನು ಅಂತ ಎಂತ ಮಗಂಗ್ ಜನ್ಮ ಕೊಟ್ರಿ ನೀವು. ಚಿನ್ನಂತ ಚಿಕ್ಕಪ್ಪನ ಹೊಟ್ಟೆಲಿ ಕಿತ್ತೊಂದ ಮಗ ಹುಟ್ಬಿಟ್ಟವನಲ್ಲ, ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಕೊಚ್ಚಿ ಹಾಕ್ಬಿಟ್ಟನಂತ ಒಂದೇ ಸಲ. ಏನ್ ಅವಮಾನ ನನ್ಗೆ ಸುಮ್ನೆ. ಇಷ್ಟೊತ್ವರ್ಗೂ ಬರ್ತಾರ ಆದ್ರೂ ಸರ್ಕು ಏನು ಸರ್ಕು ಅನ್ಕೊಂಡು ಚಿಕನ್ ಹೊಡಿಯೋದು ಕೇಳ್ಬೇಕಿತ್ತು. ಏನೋ ಹೆಣ್ಮಗ್ಳವಳ ನಿಮ್ಗೆ ಅಂತ. ಏನ್ ಮಕ್ಕಳು ಒಂದೊಂದ್ ತರ ಅಲ್ಲ. ಚಿಕನ್ ಅಂಗಡಿ ಕೇಳ್ಬೇಕಿತ್ತು. ನಾನ್ ಮಾಡಲ್ಲ ಕಣೋ. ನಾವ್ ಅಣ್ಣನೇ ಕಾತರ ಬಿಟ್ಬಿಟ್ಟು ಬಂದಿದ್ದೀರಾ ಸರಿನಾ? ಇದು ಕೇಳ್ಬೇಕಿತ್ತು ಚಿಕನ್ ಅಂಗಡಿಲಿ ಪಾಪ ಅವರ ಅಂತ. ನಮ್ಗೆ ಗೊತ್ತು ಕಣವಾಗಿ. ಹೀಗೆ ಅಲ್ಲಿ ಚಿಕನ್ ಅಂಗಡಿ ಕೇಳ್ಬೇಕು ತಾನೇ ನೀವು, ನಿಮ್ಗೆ ಹೆಣ್ಮಗ್ಳು ಅವಳ ಅಂತ. ಬಿಡಿ ಬೇಡ ಹಂಗಾರೆ. ದೂರದಲ್ಲಿ ಬೆಂಕಿ ಹಾಕೊಂಡು ಎಲ್ಲ ಬೆಂಕಿ ಕೈತವ್ರೆ. ಅಲ್ಲಿಗೆ ನನ್ಗೆ ಹೋಗಕ್ ಮನ್ಸುಂಟು, ಆದ್ರೆ ಅಲ್ಲಿ ನಮ್ ಗಿರಿಸಪ್ಪ ಐತೆ ಅಂತ ಇಲ್ಲ ಸೈಡಲ್ಲಿ ಕುತ್ಕೊಂಡು ನೋಡ್ತಾ ಇದ್ದೀನಿ ಅವ್ರನ್ನ. ಇಲ್ಲಾಂದ್ರೆ ಇಷ್ಟರಲ್ಲಿ ಹೋಗಿ ಅವ್ರ ಹತ್ರ ನಾನು ಜಾಯಿನ್ ಆಗಿರವೆ. ಆದ್ರೆ ಇಲ್ಲಿ ನಮ್ ಚಿಕ್ಕಪ್ಪ ಐತೆ ಅನ್ನೋ ರೀಸನ್ಗೆ ಇಲ್ಲೇ ಕೂತಿದ್ದೀನಿ. ಯಾವ ವರ್ಷ ಈ ಥರ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡಿದ್ವಿ, ಈ ಸಲ ಮಾಡೋದಾದ್ರೆ ನಮ್ಮ ಚಿಕ್ಕಪ್ಪ ನಿಂತ್ಬಿಟ್ಟೈತೆ ಅಲ್ಲಿ. ನಮ್ಮ ಚಿಕ್ಕಪ್ಪ ಊಟ ಮಾಡ್ಬಾರ್ದಕ್ಕ, ಕಬಾಬ್ ಅಂತ ತಿನ್ಕೊ ಹೋಗ್ಬೇಡಿ. ಕರೆಕ್ಟಾಗಿ 12 ಗಂಟೆ ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್. ನನ್ಗೆ ಯಾರು ರಿಪ್ಲೈನೇ ಮಾಡ್ತಾ ಇತ್ತು. ನಿಮಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಏನಂದ್ರೆ 2026 ನಿಮ್ಗೆ ಬೆಸ್ಟ್ ಆಗಿರ್ಲಿ ಅಂತ ಹೇಳ್ತೀನಿ. 2025ರಲ್ಲಿ ಏನೇ ಕೈ ಘಟನೆ ನಡೆದಿದ್ರು ಅದನ್ನ 2025ಕ್ಕೆ ಮತ್ತು 2026ಕ್ಕೆ ನಿಮ್ಗೆ ಏನೇನು ಸಿಹಿ ನೆನಪು ಅಂದ್ರೆ ಒಬ್ಬೊಬ್ರಿಗೆ ಒಂದೊಂದ್ ತರ ಇರುತ್ತೆ. ನಿನ್ಗೆ 2026ರಲ್ಲಿ ಏನ್ ಚೇಂಜ್ ಮಾಡ್ಕೋಬೇಕು ಅಂತ ಇದೆಯಾ? ನೆಮ್ಮದಿಯಾಗಿರ್ಬೇಕು ಗೈಸ್ ಅಷ್ಟೇ. 2026 ನಿಮ್ಮೆಲ್ರಿಗೂ ಸಿಹಿ ಘಟನೆ ಅಂದ್ರೆ ಸಿಹಿಯಾಗಿರ್ಲಿ, ಅಂದ್ರೆ ಕೈನ ಇರಬೇಕು ಗೈಸ್. ಜೀವನದಲ್ಲಿ ಕೈ ಇಲ್ಲ ಅಂದ್ರೆ ಏನೂ ಆಗಲ್ಲ. ಸಿಹಿ ಕೈ ಎರಡೂ ಇರ್ಲಿ ಅಂತ ವಿಶ್ ಮಾಡ್ತಿದ್ದೀನಿ. ಮತ್ತೆ ನನಗೂ ವಿಶ್ ಮಾಡಿ. ಇಸ್ರಾ ನಾನು ಹ್ಯಾಪಿ ನ್ಯೂ ಇಯರ್. ಥ್ಯಾಂಕ್ ಯು. ಮನಿತಾ ಅಲ್ಲಿ ಅವ್ರ ಹತ್ರಕ್ಕೆ ಹೋಗೋದ ಅಂದರೆ ಏನೇನು ನಮ್ಮ ಚಿಕ್ಕಪ್ಪ ಐತೆ ಹೋಯ್ತಲ್ಲ ಅಷ್ಟೇ. 2026 ನಿಮ್ಮೆಲ್ರಿಗೂ ಒಂಥರ ಸಿಹಿ, ಬರೀ ನನ್ನ ಸಿಹಿ ಮಾತ್ರ ಇರಲಿ ಅಂತ ಹೇಳೋಲ್ಲ, ಸಿಹಿ ಕೈ ಎರಡೂ ಇರಲಿ. ಎಲ್ರಿಗೂ ಒಂದು ಸೆಕೆಂಡ್ ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್. 2026ರಲ್ಲಿ ನೀನು ಫ್ಲಾಶ್ ಸ್ವಲ್ಪ ಸೈಡ್ ಇಡಿ. 2026 ನಿನಗೆ ಬೆಸ್ಟ್ ಆಗಿರ್ಲಿ ಅಂತ ವಿಶ್ ಮಾಡ್ತೀನಿ. ಅಂಡ್ ನಿನಗೆ ಬರೀ ಸಿಹಿ ಇರ್ಲಿ ಅಂತ ಮಾತ್ರ ವಿಶ್ ಮಾಡಕ್ ಹೋಗಲ್ಲ, ಸಿಹಿ ಕೈ ಎರಡೂ ಇರ್ಲಿ ಅಂತ ವಿಶ್ ಮಾಡ್ತಾ ಹ್ಯಾಪಿ ನ್ಯೂ ಇಯರ್. ನಿನ್ನ ಜೀವನದಲ್ಲಿ ಯಾವಾಗಲೂ ಸಿಹಿನೇ ಇರಲಿ, ಖುಷಿಯಾಗಿರು. 2026 ನಿಂದ ಆಗ್ಲಿ. ಬರೀ 2026 ಅಲ್ಲ, 2076 ಬಂದ್ರು ನಿಂದೆ ಆಗಿರ್ಲಿ. ರೀಲ್ಸ್ ಅಲ್ಲಿ ನೋಡೋ ಡೈಲಾಗ್ ಎಲ್ಲ ಹೇಳ್ಬೇಡ, ಇಲ್ಲಿ ನಡೆಯಲ್ಲ. ರೀಲ್ಸ್ ಅಲ್ಲಿ ಯಾವನ್ ಹೇಳೋ ಅಂತ ಹೇಳಿದ್ನ ನನಗೆ ಏನ್ ನಾನು ಬೆಳಿಗ್ಗೆ ತಾನೇ ಅದೇ ಹೇಳೋದು. ನಾನು ಬೆಳಿಗ್ಗೆ ತಾನೇ ನೋಡಿದೆ. 2086 ಬಂದ್ರು ಖುಷಿಯಾಗಿರು. ಖುಷಿನ ಆಯ್ತು, ಥ್ಯಾಂಕ್ ಯು ಅಣ್ಣ. ಹ್ಯಾಪಿ ನ್ಯೂ ಇಯರ್. ನಿನ್ ಬದುಕಲ್ಲಿ 2026 ಬೆಸ್ಟ್ ಆಗಿರ್ಲಿ ಅಣ್ಣ ಅಂತ ಹೇಳ್ತೀನಿ ಆಯ್ತಾ. ನಿನ್ಗೆ ಬೆಸ್ಟ್ ಆಗಿರ್ಬಾರ್ದು ಅಂತ ವಿಶ್ ಮಾಡ್ತೀನಿ. ಸಂದು ಹೊಡಿತೀನಿ ನಾನು ಚೆನ್ನಾಗಿರೋ ಸ್ವಲ್ಪ. ಕೋಣ ಇದೊಂದು. ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್. ರಿಪ್ಲೇ ನನ್ನ ಕಡೆ ತಿರುಗಿ ನೋಡಿ. ಎಲ್ಲ ನನ್ನ ಕಡೆ ತಿರುಗಿ ನೋಡಿ. ಎಲ್ರಿಗೂ ಒಂದ್ ಸೆಕೆಂಡ್ ಹ್ಯಾಪಿ ನ್ಯೂ ಇಯರ್. ಸುಧೋಣ ನಾನು ಎಲ್ರಿಗೂ ವಿಶ್ ಮಾಡಿದೆ, ನಿಮ್ಗೆ ವಿಶ್ ಮಾಡ್ಲಿಲ್ಲ. ಸುಧೋಣ ಹ್ಯಾಪಿ ನ್ಯೂ ಇಯರ್.
ಕಾಸು ಕೊಡ್ತೀನಿ ಅಂದ್ಬಿಟ್ಟು ಬರ್ಸಿದ್ ಅಷ್ಟೇ ಹ್ಯಾಪಿ ಬರ್ತಡೆ ಅಂತ ಅಂದ್ಬಿಟ್ಟು ಆದ್ರೆ ಕೊಡ್ಲಿಲ್ಲ. ಹ್ಯಾಪಿ ನ್ಯೂ ಇಯರ್. ಹೊಸ ವರ್ಷ ಬಂತು ಸ್ವಲ್ಪ ಚೇಂಜು ಆಗೋಣ. ಕಟ್ ಮಾಡಿ 26 ಸಿಕ್ಕಾಪಟ್ಟೆ ಬರ್ತೀರಾ? 2026 ಮಚ್ಚ ಲವ್ ಯು ಮಚ್ಚ. ಒಂದಕ್ಕೆ ಲಾಯಕು ನೀನು ಒಂದೊಂದು ಮರ್ತ್ಕೊಂಡಿರೋದನ್ನ ತಗೋಬೇಕು ಮಾಡ್ಬೇಕು ಅನ್ನೋ ಬುದ್ಧಿ ಅನ್ನೋದಿಲ್ಲ. ನಾನೇ ಕೊಡ್ಲಿ? ನನ್ನ ತಪ್ಪಾಯ್ತು ಅಂತ ಕೊಡ್ತೀನಿ. ತಪ್ಪಾಯ್ತು, ನೀನು ಒಳ್ಳೆಯವಳು ಅಂತ ಕೈ ಮುಗ್ದು ಮೈಕ್ ತಗೊಳ್ಳೋ. ಕೊಡಲ್ಲ, ಬೇಕೋರೆ ಬಾ. ಕೆಟ್ಟ ಪ್ರಾಣಿ. ಬಾಯ್ ಬಾಯ್. ಕೊನೆಗೂ ಇಸ್ಕೊಲಿಲ್ಲ, ತಪ್ಪಾಯ್ತು ಅಂತ ಕೇಳ್ಕೊಂಡಿದ್ದು ಹಂಗೆ ಹೊಂಟೋಗ್ಬಿಟ್ಟ. ಇವಾಗ ನಾನು ಮಲಗಿದ್ದೆ, ಅವ್ರು ಬಂದು ಹೇಳ್ಸಿದ್ರು. ಏನಂದರೆ ಅರ್ಜೆಂಟಲ್ಲಿ ನಿಂಗಮ್ಮ ಬಂದು ರೆಡಿ ಮಾಡಿಸ್ತು. ಏನಂದರೆ ಇನ್ನೂ ಮಲಗಿದೆ, ನಾನು ಶಾರದವ್ರು ಹೇಳ್ಸಿದ್ಮೇಲೆ ಇವಾಗ ನಿಂಗಮ್ಮ ಬಂದು ಅರ್ಜೆಂಟಾಗಿ ರೆಡಿ ಮಾಡಿಸಿದ್ದು. ನಮ್ಮ ಅಮ್ಮಂಗೆ ಹುಷಾರಿಲ್ಲ ಅಂತ ಬರ್ತಾಯಿಲ್ಲ ದೇವಸ್ಥಾನಕ್ಕೆ. ಅಮ್ಮ ಹ್ಯಾಪಿ ನ್ಯೂ ಇಯರ್ ಅಮ್ಮ. ನಮ್ಮ ಅಮ್ಮಗೆ ಹುಷಾರಿಲ್ಲ ಗೈಸ್, ಯಾಕೆಂದರೆ ನೈಟೆಲ್ಲ ನಿದ್ದೆಗೆಟ್ಟಿತ್ತಲ್ಲ, ಅದಕ್ಕೆ ಇವಾಗ ಅರ್ಜೆಂಟಲ್ಲಿ ರಾಘವೇಂದ್ರ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ನಿಂಗಮ್ಮ ಹ್ಯಾಪಿ ನ್ಯೂ ಇಯರ್. ನಿಂಗಮ್ಮ ಅಜೋಣ ಹ್ಯಾಪಿ ನ್ಯೂ ಇಯರ್. ಧ್ರುವ ಪಾಪಣ್ಣ, ಧ್ರುವ ನಿಮ್ಮ ಮತ್ತೆ ಏನು ಸಮಾಚಾರ ಎಲ್ಲ ಹೇಳ್ಬೇಕು. ಇನ್ನೇನು ನಾನು ನಿಮ್ಮಂಗೆ ಲೇಟಾ? ನಾನು ನೋಡಿ ಪಟ ಅಂತ ಹೆಂಗೆ ರೆಡಿ ಅದೇ. ಭೂಮಿಗೆ ಹ್ಯಾಪಿ ನ್ಯೂ ಇಯರ್. ಪೂಜೆ ನಡೀತೈತೆ ಇವತ್ತು. 12 ಗಂಟೆಗೆಲ್ಲ ಕ್ಲೋಸ್ ಆಯ್ತಿತ್ತು. ನ್ಯೂ ಇಯರ್ ಅಂತ ಕ್ಲೋಸ್ ಆಗಿಲ್ಲ, ಬಟ್ ಏನೋ ಪೂಜೆ ನಡೀತೈತೆ. ನಿಂದ ಭತ್ತ ಹಂಗೆ ತಿಂಡಿ ತಂದಿದ್ವಿ. ಬೆಳಿಗ್ಗೆ ತಿಂಡಿನ 1:15 ತಿಂತಿದ್ದೀನಿ ಗೈಸ್ ಇವತ್ತು ನಾನು. ಒಂದು ಸೆಕೆಂಡ್ ಹ್ಯಾಪಿ ನ್ಯೂ ಇಯರ್. ಇವತ್ತಿನ ದಿನ ಬೇಗ ಓಡ್ತೈತೆ. ಅಂದರೆ 2026 ನಿಮಗೆ ಮೊದಲೇ ಹೇಳ್ದಂಗೆ ಬೆಸ್ಟ್ ಆಗಿರಲಿ. ನಿಮ್ಮದೊಂದು ಗ್ರಾಫು ಹಿಂಗಿರಲಿ ಅಂತ ಹೇಳ್ತಾ, ಅಂದರೆ ಹಿಂಗೆ ಇರಲಿ ಅಂತ ಹೇಳೋಕ್ಕೋಗಲ್ಲ, ಆ ಗ್ರಾಫ್ನ ಮೇಲೆ ಹೋಗ್ಬೇಕು. ನಿಮಗೆ ಅಪ್ಪು ಹಳ್ಳ ಎಲ್ಲ ಇರಲಿ ಅಂತ ಹೇಳ್ತಾ ನ್ಯೂ ಇಯರ್ಗೆ ವಿಶ್ ಮಾಡ್ತಿದ್ದೀನಿ. ಬರೀ ಸಿಹಿನೇ ಕೇಳಿದ್ರೆ ಅದು ಸ್ವಾರ್ಥಿಗಳಾಗಿ ಹೋಗ್ಬಿಡ್ತೀವಿ. ಸಿಹಿ ಕೈ 2 ಇರಲಿ ಅಂತ ಕೇಳ್ಕೊತಾ ನ್ಯೂ ಇಯರ್ನ ಶುರು ಮಾಡೋದ. ಒಂದು ಸೆಕೆಂಡ್ ಹ್ಯಾಪಿ ನ್ಯೂ ಇಯರ್. ನನಗೂ ಒಳ್ಳೇದಾಗಲಿ ಅಂತ ನೀವು ವಿಶ್ ಮಾಡಿ, ಆ್ಯಂಡ್ ನಿಮ್ಗೆ ನಾನು ವಿಶ್ ಮಾಡ್ತೀನಿ. ಏನಮ್ಮ ನಮ್ಮ ಅಮ್ಮಂಗೆ ರಂಗೋಲಿ ಚಿಂತೆ. ಏನ್ವರ ಹೊಸ ವರ್ಷದ ದಿನ ನೀವು ಸರ್ ತಪ್ಪಿಟ್ಟಿದ್ದಾರ? ಆಮೇಲೆ ನಮ್ಮ ಅಮ್ಮ ನಾಳೆ ಓಂ ಶಕ್ತಿಗೆ ಹೋಯ್ತವ್ರೆ ಗೈಸ್. ಅಲ್ಲ ಅದೇನದೇನು ಅಷ್ಟೇ ಗೈಸ್, ಅಷ್ಟೇ. ನಾನು ಇಲ್ದೋದಾಗ ಅಮ್ಮನ ಬೆಲ್ಲದ ಗೊತ್ತಾಯ್ತು 3 ದಿನ. ಏನು 3 ದಿನ ತಲೆನೇ ಕೆಡ್ಸ್ಕೊಳ್ಳಲ್ಲ ಇರ್ತೀನಿ. ಮಾಡು ಗೊತ್ತಾಯ್ತು. ಝೊಮ್ಯಾಟೊಯಿಂದ ಊಟ ಆರ್ಡ್ರ್ ಮಾಡ್ತೀನಿ, ಊಟ ತಿನ್ಕೊತೀನಿ, ಮಲ್ಕೊತೀನಿ. ಇನ್ನೇನು ತಲೆ ಕೆಡ್ಸ್ಕೋಬೇಕು? ಏನು ನಮ್ಮ ಅಮ್ಮ ಇನ್ನೇನು ಒಂಚೂರು ಕೆಲಸ ಕಸ ಗುಡಿಸ್ಬೇಕು, ಪಾತ್ರೆ ತೊಳಿಬೇಕು, ಇದು ಮಾಡಬೇಕು. ಪಾತ್ರೆ ಏನು ಊಟ ಅಡುಗೆನೂ ಮಾಡಲ್ವಲ್ಲ, ಪಾತ್ರೆ ತೊಳೆಯೋ ಕೆಲಸನೇ ಇರೋಲ್ಲ. ಇನ್ನು ನಮ್ಮ ಅಪ್ಪನ ಕಾಫಿ ಟೀ ಹಾಲು ಕಾಯಿಸ್ಕೊಟ್ರೆ ಅದೊಂಚೂರು ಪಾತ್ರೆ ಇರುತ್ತೆ ಅಷ್ಟೇ, ಇನ್ನೇನಿರಲ್ಲ. ಇನ್ನು ಬಟ್ಟೆ ಒಗಿಬೇಕಾ? ಬಟ್ಟೆ ಇನ್ನು ಮಮ್ಮಿ ವಾಪಸ್ ಬಂದೇ ಬರ್ತದೆ, ಒಕ್ಕತ್ತದೆ ಅನ್ನೋದು ಗೊತ್ತು, ಅದು ಹಾಕೋದು. ಆಮೇಲೆ ಊಟ ಅಪ್ಪಂಗೆ ಊಟ ನಮ್ಮ ಅವ್ರ ಮನೆಗೆ ಹೋಯ್ತದೆ ಗೈಸ್ ಊಟಕ್ಕೆ. ಆಮೇಲೆ ನಿಮಗೆ ನನಗೆ ಝೊಮ್ಯಾಟೋದ ಆರ್ಡ್ರ್ ಮಾಡ್ಕೊತೀನಿ, ಇಲ್ಲ ಅವ್ರ ಮನೆಗೆ ಹೋಯ್ತೀನಿ, ತಿನ್ಕೊತೀನಿ ಅಷ್ಟೇ. ನಮ್ಮ ಅಣ್ಣ ಕೇರಳ ಟ್ರಿಪ್ ಹೋಗೋನೆಗೆ ಅವನು ತಿನ್ನಲ್ಲ. ನಾಳೆಗೆ ಬಂದರೆ ಊರೊಳಗೆ ಹೋಯ್ತಾನೆ, ತಿನ್ಕೊ ಬರ್ತಾನೆ. ಮಾತಾಡೋ ಏನೋರ. ಇನ್ನೇನು ಒಂಚೂರು ಕಸ ಗುಡಿಸ್ಬೇಕು, ಮನೆ ಒರೆಸ್ಬೇಕು, ದೀಪ ಹಚ್ಬೇಕು ಅಷ್ಟೇ. ಇವು 3 ಕೆಲಸ ಮಾಡ್ಕೊಳ್ಳೋದು ಎಷ್ಟೊತ್ತು ವರ ಹೇಳೋದು 11 ಗಂಟೆಗೆ ಇತ್ತೆ. 3 ಕೆಲಸ ಮಾಡೋದಕ್ಕೆ ಇಷ್ಟೊತ್ತಾಯ್ತೆ. ಇಲ್ಲ ಇನ್ನೂ ಬೇಗ ಬೇಗ ಹೇಳ್ತೀನಿ. ಅಮ್ಮ ಇರಲ್ವಲ್ಲ, ನಮ್ಮ ಅಪ್ಪ ಹೇಳಿಸ್ಬಿಡುತ್ತೆ ಅಮ್ಮ ಇಲ್ವಲ್ಲ ಅಂದ್ಬಿಟ್ಟು ಅಷ್ಟೇ, ಅವಾಗ ಬೇಗ ಮಾಡ್ಕೊತೀನಿ. ಏನನ್ರಿ ನಮ್ಮ ಅಮ್ಮ ಏನು ಹೇಳ್ತಾರೆ, ನಾನು ಇಲ್ಲಾಂದ್ರೆ ನಾನು ಬೆಳೆ ಗೊತ್ತಾಯ್ತದೆ ಇವಾಗ ನಿನಗೆ ಅಂತ ಹೇಳ್ತಾ ಇರೋದು. ಅಲ್ಲಿ ದಬ್ಬ ಮಣ್ಣನ ಗಸಿನೇ ಗೊತ್ತಾಯ್ಕಿಲ್ಲ ಕಣೀರು. ಗೊತ್ತಾಯ್ತೆ 3 ದಿನ ಆಯ್ತು. ಗೊತ್ತೈತೆ ಕೋಣೆನೂ ಗೊತ್ತಾಗಲ್ಲ. ಗೊತ್ತೈತೆ ಆಗ ಅಕ್ಕನಿಗೆ ಡ್ರೈವರು ಹೋಮ್ಶಕ್ತಿ ಡ್ರೈವರು. ಆಮೇಲೆ ನ್ಯೂ ಇಯರ್ಗೆಲ್ಲೋ ಕರ್ಕೊಂಡೇವನಿಲ್ವಲ್ಲ ನೀನು? ನಾನೇ ಹುಷಾರ್ಕೊತೀನಿ.
ಹೋಗೋ ಕೇರಳಕ್ಕೆ ಸರತ ಜೊತೆ ಚೆನ್ನಾಗಿ ಹೇಳ್ದೆ. ಚಿಕ್ಕ ಪಾಪುನಲ್ಲಿ ಎಷ್ಟು ನೆಕ್ಲೆಸ್, 2 ನೆಕ್ಲೆಸ್ 3 ನೆಕ್ಲೆಸ್ ತಗೊಳ್ಳಮ್ಮ ಇದು. ಎಸ್ ಒಂದು 2 ನೆಕ್ಲೆಸಲ್ಲಿ ಹೆಂಗಿದ್ದೀನಿ, ತಲೆ ಮೇಲೆ ಗುಲಾಬಿ ಹೂ ಮುಡ್ಕೊಂಡು ನೆತ್ತಿ ಮೇಲೆ ಮುಡ್ಕೊಂಡು ಅವನಿಗೆ ಗುಲಾಬಿನ. ನಮ್ಮ ಅಣ್ಣ ನೋಡಿ ಇವಾಗ ಹೆಂಗವನೇ ಅವಾಗಲೂ ಹಂಗೆ ಅವನೇ, ನಾನೇ ಚೇಂಜ್ ಆಗಿರೋದು. ನಮ್ಮ ಅಮ್ಮನೂ ಅವಾಗ ಚೆನ್ನಾಗೈತಿ, ಇವಾಗ ಚೇಂಜ್ ಆಗಿ ಹೋಗ್ಬಿಟ್ಟೈತೆ. ನಮ್ಮ ಅಪ್ಪ ನಮ್ಮ ಅಣ್ಣ ಇಬ್ಬರೇ ಚೇಂಜ್ ಆಗಿಲ್ಲ. ನಾನು ನೋಡಮ್ಮ ಹೆಂಗವನಿ ಹೆಂಗೆ. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.